ಈ 6 ರಾಶಿ ಚಕ್ರದವರು ಹೆಚ್ಚು ಬಿಗುಮಾನ ಹೊಂದಿರುವ ವ್ಯಕ್ತಿಗಳಾಗಿರುತ್ತಾರೆ. ಕೆಲವರು ಇರುವುದೇ ಹಾಗೆ. ಅವರದ್ದೇ ಆದ ಬಿಗುಮಾನ, ಗಂಭೀರವಾದ ಸ್ವಭಾವ, ತಮ್ಮನ್ನು ಹೊರತಾಗಿ ಇನ್ಯಾರು ಸಭ್ಯರು ಎನ್ನುವ ರೀತಿಯ ವರ್ತನೆ ತೋರುತ್ತಾರೆ. ಅವರಿಗಾಗಿ ಅವರೇ ಒಂದು ಸೀಮಿತವಾದ ಬೇಲಿಯನ್ನು ಹಾಕಿಕೊಂಡಿರುತ್ತಾರೆ. ಅವರು ಇತರರೊಂದಿಗೆ ಬೆರೆಯುವುದಾಗಲಿ, ಇತರರೇ ಇವರ ಬಳಿ ಒಂದಿಷ್ಟು ಸಮಯ ಕಳೆಯುವ ಇಚ್ಛೆಯನ್ನು ಹೊಂದುವಂತಿಲ್ಲ. ತಮ್ಮ ಮನೋಭಾವಕ್ಕೆ ತಕ್ಕಂತೆ ತಮ್ಮದೇ ಆದ ಸ್ವಂತ ಚಿಂತನೆ ಹಾಗೂ ಕೆಲಸದಲ್ಲಿ ತೊಡಗಿರುತ್ತಾರೆ. ಇವರಿಗೆ ಯಾರಾದರೂ ಪ್ರಶ್ನೆ ಮಾಡಿದರೆ ಅಥವಾ ಅವರದೇ ಆದ ಒಂದು ಮೀಸಲು ಗಡಿಯನ್ನು ಮೀರಿದರೆ ಅವರು ಅದನ್ನು ಸಹಿಸುವುದಿಲ್ಲ. ಒಂದಿಷ್ಟು ಬೇಸರ ಹಾಗೂ ಕೋಪವನ್ನು ವ್ಯಕ್ತಪಡಿಸಬಹುದು. ಇನ್ನು ಕೆಲವರು ತಮ್ಮ ಸ್ನೇಹಕ್ಕೆ ಅಥವಾ ಅಭಿಪ್ರಾಯಕ್ಕೆ ಯಾವುದೇ ಗಡಿಯನ್ನು ಹೊಂದಿರುವುದಿಲ್ಲ. ಬದಲಿಗೆ ಅವರಲ್ಲಿ ಇರುವ ಮುಜುಗರ ಅಥವಾ ನಾಚಿಕೆ ಸ್ವಭಾವವು ಅವರನ್ನು ತಡೆಯುವುದು. ಅವರಲ್ಲಿರುವ ಅಂತರ್ಮುಖಿ ಸ್ವಭಾವವು ಅವರನ್ನು ಸಾಕಷ್ಟು ಕೆಲಸ ಹಾಗೂ ವಿಷಯಗಳಲ್ಲಿ ಹಿಂದಕ್ಕೆ ಸರಿಯುವಂತೆ ಮಾಡುವುದು. ಅವರಿಗೆ ಬಹುತೇಕ ಸಂದರ್ಭದಲ್ಲಿ ಮನಸ್ಸು ಬಯಸಿದ್ದು ಆಸೆಪಟ್ಟ ವಿಷಯಗಳನ್ನು ಕೈಗೊಳ್ಳುವುದರಲ್ಲಿ ಭಯವನ್ನು ವ್ಯಕ್ತಪಡಿಸುವರು. ತಮಗೆ ತಾವು ಒಂದು ಮಿತಿಯನ್ನು ತಂದುಕೊಳ್ಳುವುದು ಅಥವಾ ಅಂಥವರನ್ನು ಕಾಯ್ದುಕೊಳ್ಳುವುದು ಒಂದು ನಕಾರಾತ್ಮಕ ಸಂಗತಿ ಎನ್ನುವ ರೀತಿಯಲ್ಲಿ ವ್ಯಕ್ತವಾಗಬಹುದು. ಆದರೆ ಈ ರೀತಿಯ ಅಣೆಪಟ್ಟಿಯನ್ನು ಹಾಕಿಕೊಳ್ಳುವುದರಿಂದ ಒಂದಷ್ಟು ಬೇಸರ ಉಂಟಾಗಬಹುದು ಅಥವಾ ಅಂಥವರನ್ನು ಆದಷ್ಟು ದೂರ ಇಡಲು ಬಯಸುತ್ತಾರೆ. ಈ ರೀತಿಯ ವರ್ತನೆಗಳು ಕೆಲವು ವಿಚಾರದಲ್ಲಿ ಉತ್ತಮ ಫಲಿತಾಂಶವನ್ನು ನೀಡಬಹುದು. ಅದೇ ಕೆಲವು ವಿಷಯಗಳಿಗೆ ಸಂಬಂಧಿಸಿದಂತೆ ಕೆಟ್ಟದ್ದನ್ನುಂಟು ಮಾಡುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಬಹುತೇಕ ಸಂದರ್ಭದಲ್ಲಿ ಈ ರೀತಿಯ ವರ್ತನೆಗಳು ಅಥವಾ ಸ್ವಭಾವದಿಂದ ಒಂದಷ್ಟು ನಕಾರಾತ್ಮಕ ಫಲಿತಾಂಶವನ್ನು ಪಡೆದುಕೊಳ್ಳಬೇಕಾಗುವುದು. ಸಾಮಾನ್ಯವಾಗಿ ವ್ಯಕ್ತಿ ತನಗೆ ತಾನೇ ನಾಚಿಕೆ ಅಥವಾ ಬಿಗುಮಾನಕ್ಕೆ ಒಳಗಾಗುತ್ತಾನೆ ಎಂದರೆ ಅವನಲ್ಲಿ ಸಾಕಷ್ಟು ವಿಷಯವನ್ನು ಹಂಚಿಕೊಳ್ಳಲು ಮಂದಿ ಬಯಸುವುದಿಲ್ಲ. ಅಲ್ಲದೆ ಅದೇ ವ್ಯಕ್ತಿಯೂ ಸಹ ಇತರರೊಂದಿಗೆ ಬಹಳ ಮುಕ್ತವಾಗಿ ಬೆರೆತು ಸಂತೋಷ ಪಡೆಯಲು ಸಾಧ್ಯವಾಗದು. ಆಗ ಒಂದಷ್ಟು ಮಾನಸಿಕ ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆಗಳು ಇರುತ್ತವೆ. ಅಲ್ಲದೆ ಅಂತಹ ವ್ಯಕ್ತಿಗಳನ್ನು ಸಾಮಾನ್ಯವಾಗಿ ನಂಬಿಕೆಗೆ ಅರ್ಹರಲ್ಲ ಎನ್ನುವ ಭಾವನೆಯನ್ನು ತಳೆಯುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 6 ರಾಶಿ ಚಕ್ರದವರು ಸ್ವಭಾವತಃ ಒಂದಿಷ್ಟು ಬಿಗುಮಾನ ಅಥವಾ ನಾಚಿಕೆಗೆ ಒಳಗಾಗಿರುತ್ತಾರೆ. ಅವರು ತಮ್ಮನ್ನು ತಾವು ಇತರರಿಂದ ಒಂದಿಷ್ಟು ಅಂತರದಲ್ಲಿ ಇರುವಂತೆ ನೋಡಿಕೊಳ್ಳುತ್ತಾರೆ. ಅವರನ್ನು ಇತರರು ಅಸುರಕ್ಷಿತ ವ್ಯಕ್ತಿಗಳು ಎನ್ನುವ ತೀರ್ಮಾನಕ್ಕೂ ಬರುವ ಸಾಧ್ಯತೆಗಳಿರುತ್ತವೆ ಎಂದು ಹೇಳಲಾಗುವುದು. ಹಾಗಾದರೆ ಆ ರಾಶಿ ಚಕ್ರಗಳು ಯಾವುವು? ರಾಶಿ ಚಕ್ರದ ವ್ಯಕ್ತಿಗಳಲ್ಲಿ ಯಾವ ರೀತಿಯ ಭಾವನೆಗಳು ಅವರನ್ನು ಗೊಂದಲಕ್ಕೆ ಎಡೆಮಾಡುವುದು ಎನ್ನುವುದನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ವೃಷಭ ರಾಶಿ. ಸಾಮಾಜಿಕವಾಗಿ ತೆರೆದುಕೊಳ್ಳದ ವ್ಯಕ್ತಿಗಳು ಎಂದು ಕರೆಯಲಾಗುವ ವ್ಯಕ್ತಿಗಳಿಗೆ ವೃಷಭ ರಾಶಿಯ ವ್ಯಕ್ತಿಗಳು ಅತ್ಯುತ್ತಮ ಉದಾಹರಣೆಯ ವ್ಯಕ್ತಿಗಳಾಗಿರುತ್ತಾರೆ ಎಂದು ಹೇಳಲಾಗುವುದು. ಸಾಮಾಜಿಕ ಪಕ್ಷಗಳನ್ನು ಹಾಗೂ ವ್ಯಕ್ತಿಗಳನ್ನು ಪ್ರೀತಿಸುತ್ತಾರೆ. ಆದರೆ ಅವರು ಹೇಳುವ ಎಲ್ಲ ವಿಷಯಗಳನ್ನು ಅಚ್ಚುಕಟ್ಟಾಗಿ ಪಾಲಿಸುವ ಅಗತ್ಯವಿಲ್ಲ ಎಂದು ಪರಿಗಣಿಸುವರು. ಇವರು ಇತರರೊಂದಿಗೆ ಅತ್ಯುತ್ತಮವಾಗಿ ಬೆರೆಯುವ ವ್ಯಕ್ತಿಗಳಾಗಿರುತ್ತಾರೆ. ಆದರೆ ಎಲ್ಲ ವಿಷಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳುವುದಿಲ್ಲ. ಇವರು ಎಲ್ಲ ವಿಷಯಗಳನ್ನು ಹಂಚಿಕೊಳ್ಳುವ ಅನಿವಾರ್ಯತೆ ಇರುವುದಿಲ್ಲ ಎಂದು ಬಯಸುತ್ತಾರೆ. ಇವರು ಬಹಳ ವಿರಳವಾದ ವಿಶೇಷ ಸ್ವಭಾವದ ವ್ಯಕ್ತಿಗಳು ಎಂದು ಹೇಳಬಹುದು. ಇವರು ಬಲವಾದ ಮೂಕ ಸ್ವಭಾವದವರು. ಎಲ್ಲ ಸಂಗತಿಯಲ್ಲೂ ವಿಶೇಷ ಆಸಕ್ತಿಯನ್ನು ಹೊಂದಿರುವುದಿಲ್ಲ. ಅಂತೆಯೇ ಎಲ್ಲವನ್ನು ಎಲ್ಲರೆದುರು ಹೇಳಿಕೊಳ್ಳಲೇಬೇಕು ಎನ್ನುವ ಚಿಂತನೆಗೂ ಒಳಗಾಗುವುದಿಲ್ಲ. ಇವರ ವಿಶೇಷ ಸಾಮರ್ಥ್ಯವು ಇವರನ್ನು ಗಂಭೀರ ವ್ಯಕ್ತಿ ಅಥವಾ ಬಿಗುಮಾನದ ವ್ಯಕ್ತಿ ಎಂದು ಪರಿಗಣಿಸುವಂತೆ ಮಾಡುವುದು. ಕನ್ಯಾ ರಾಶಿ. ಈ ರಾಶಿ ಚಕ್ರದವರು ಸಾಮಾನ್ಯವಾಗಿ ವಿಶೇಷವಾದ ಕೇಳುಗರು ಎಂದು ಹೇಳಲಾಗುವುದು. ಅದರಲ್ಲೂ ಅವರಲ್ಲೊಂದು ಗುಂಪಿನಲ್ಲಿ ಇರುವಾಗ ಅಥವಾ ಸಮೂಹದಲ್ಲಿ ಇರುವಾಗ ಅಲ್ಲಿ ನಡೆಯುವ ಸಂಗತಿಗಳನ್ನು ಉತ್ತಮ ರೀತಿಯಲ್ಲಿ ಆಲಿಸುವವರು ಹಾಗೂ ಕೇಳುವಂಥವರಾಗಿರುತ್ತಾರೆ. ಯಾವುದೇ ಕಾರಣಕ್ಕೂ ಅದರ ಬಗ್ಗೆ ಬಹುಬೇಗ ವ್ಯಕ್ತಪಡಿಸುವುದಿಲ್ಲ. ಅದು ಹಾಸ್ಯವೇ ಆಗಿರಲಿ ಅಥವಾ ಗಂಭೀರ ವಿಚಾರಗಳೇ ಆಗಿರಲಿ, ಎಲ್ಲವನ್ನು ಮೊದಲು ಆಲಿಸಿ ತಮ್ಮಲ್ಲಿಯೇ ಹಿಡಿದಿಟ್ಟುಕೊಳ್ಳುವ ಕೆಲಸವನ್ನು ಮಾಡುತ್ತಾರೆ. ಕನ್ಯಾ ರಾಶಿಯವರು ಅತ್ಯಂತ ಬುದ್ಧಿವಂತ ವ್ಯಕ್ತಿಗಳು ಎಂದು ಪರಿಗಣಿಸಲಾಗುವುದು. ಇವರು ತಮ್ಮ ಸರದಿ ಬರುವವರೆಗೂ ಕಾಯುತ್ತಾರೆ. ತಮ್ಮ ಮೌಖಿಕ ಸರದಿಯಲ್ಲಿ ಮಾತ್ರ ವಿಷಯಗಳನ್ನು ವಿಶ್ಲೇಷಿಸುತ್ತಾರೆ.
ಒಮ್ಮೆ ತಮ್ಮ ಮಾತನ್ನು ವ್ಯಕ್ತಪಡಿಸುವಾಗ ಕಿರಿಚುವ ಸಾಧ್ಯತೆಗಳು ಇರುತ್ತವೆ. ಬಹುತೇಕ ಸಂದರ್ಭದಲ್ಲಿ ಸಾಕಷ್ಟು ಮೌನ ಹಾಗೂ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸದೆ ಇರುವುದರಿಂದ ಬಹಳ ಬಿಗುಮಾನದ ವ್ಯಕ್ತಿಗಳು ಅಥವಾ ಅಂತರವನ್ನು ಕಾಯ್ದುಕೊಳ್ಳುವ ವ್ಯಕ್ತಿಗಳು ಎಂದು ಸಹ ಪರಿಗಣಿಸಲಾಗುವುದು. ತುಲಾರಾಶಿ ಎಲ್ಲ ಸಂಗತಿಯಲ್ಲೂ ಸಮಾನತೆಯನ್ನು ಕಾಣಲು ಬಯಸುವ ವ್ಯಕ್ತಿಗಳು ತುಲಾರಾಶಿ ವ್ಯಕ್ತಿಗಳು. ಇವರಿಗೆ ಕೆಟ್ಟ ಪರಿಸ್ಥಿತಿ ಅಥವಾ ವಿಷಯಗಳು ಎದುರಾದರೆ ಇವರು ತಮ್ಮನ್ನು ತಾವು ಒಂದು ಅಂತರದಲ್ಲಿ ಇರಿಸಿಕೊಳ್ಳಲು ಬಯಸುವರು. ಒಂದು ಬಗೆಯ ಬಿಗುಮಾನಕ್ಕೆ ಒಳಗಾಗುತ್ತಾರೆ ಎಂದು ಹೇಳಬಹುದು. ಇವರು ತಮಗೆ ಅನುಚಿತ ಸಂಗತಿ ಎಂದು ಭಾವಿಸಿದರೆ ಅದರ ಕುರಿತು ಕಿರುಚಾಡಬಹುದು. ಸೂಕ್ತ ಎನಿಸದ ಸಂಗತಿಯಲ್ಲಿ ಇರುವ ತಮ್ಮನ್ನು ತಾವು ಪ್ರತ್ಯೇಕವಾಗಿರುವಂತೆ ನೋಡಿಕೊಳ್ಳುತ್ತಾರೆ. ಇವರು ಸಾಕಷ್ಟು ಸಮಯ ಹೊರಗೆ ಹೋಗುವ ಹಾಗೂ ಇತರರೊಂದಿಗೆ ಬೆರೆಯುವ ವ್ಯಕ್ತಿಗಳಾಗಿರುತ್ತಾರೆ. ಒಮ್ಮೆ ತಮ್ಮ ಭಾವನಾತ್ಮಕ ಪ್ರಕೋಪಗಳನ್ನು ಹಿಡಿದಿಟ್ಟುಕೊಳ್ಳಲು ಬಯಸುವರು. ಎಲ್ಲ ವಿಷಯದಲ್ಲಿ ಸ್ಪಷ್ಟತೆ ಹಾಗೂ ಸಮಾನತೆ ಬಯಸುವರು. ಅದು ಅವರ ಚಿಂತನೆಗೆ ಸೂಕ್ತವಾಗಿ ನೆರವೇರದಂತೆ ಕಂಡುಬಂದರೆ ಆ ಕ್ಷಣಕ್ಕೆ ದೂರ ಸರಿಯಲು ಬಯಸುವರು. ಅದು ಕೆಲವೊಮ್ಮೆ ಇತರರಿಗೆ ಅವಿವೇಕತನ ಎಂದು ತೋರುವುದು ಅಲ್ಲದೆ ಸಾಕಷ್ಟು ಬಿಗುಮಾನದ ವ್ಯಕ್ತಿ ಎನ್ನುವ ರೀತಿಯಲ್ಲಿ ಶೋಭಿಸುವುದು. ವೃಶ್ಚಿಕ ರಾಶಿ ಅತ್ಯಂತ ಶ್ರಮಜೀವಿಗಳು ಹಾಗೂ ತಮ್ಮದೇ ಆದ ವಿಶೇಷ ಚಿಂತನೆಯನ್ನು ಹೊಂದಿರುವ ವ್ಯಕ್ತಿಗಳಲ್ಲಿ ವೃಶ್ಚಿಕ ರಾಶಿಯವರು ಮೊದಲ ಸ್ಥಾನದಲ್ಲಿ ನಿಲ್ಲುತ್ತಾರೆ. ಇವರು ತಮ್ಮ ಮನಸ್ಸಿನಲ್ಲಿ ಹಾದು ಹೋಗುವ ಚಿಂತನೆಗಳ ಬಗ್ಗೆ ವಿಶೇಷ ಪ್ರಾಮುಖ್ಯತೆ ನೀಡುವರು. ತಮ್ಮನ್ನು ತಾವು ಒಂದು ಸೀಮಿತ ರೇಖೆಯ ಒಳಗೆ ಇರಿಸಿಕೊಳ್ಳಲು ಬಯಸುವರು. ಯಾವುದೇ ವಿಷಯಗಳ ಬಗ್ಗೆ ಒಂದು ಅಭಿಪ್ರಾಯ ಹೊಂದಲು ಅಥವಾ ನಿರ್ಧಾರ ಕೈಗೊಳ್ಳಲು ತಮ್ಮದೇ ಆದ ಸಮಯವನ್ನು ತೆಗೆದುಕೊಳ್ಳುವರು. ಇವರು ಇತರರು ತಮ್ಮ ಬಗ್ಗೆ ಎಷ್ಟು ಸುಂದರವಾದ ಅಭಿಪ್ರಾಯವನ್ನು ಹೊಂದಿದ್ದಾರೆ ಅಥವಾ ಯಾವ ಭಾವನೆಗಳನ್ನು ಹೊಂದಬಹುದು ಎನ್ನುವುದರ ಬಗ್ಗೆ ಯಾವುದೇ ಚಿಂತನೆ ನಡೆಸುವುದಿಲ್ಲ. ಬದಲಿಗೆ ತಮ್ಮ ಮನಸ್ಸಿನಲ್ಲಿ ಇರುವ ವಿಷಯಗಳ ಸಾಧನೆ ಅಥವಾ ಕಾರ್ಯರೂಪಕ್ಕೆ ತರಲು ಯಾವೆಲ್ಲ ಪ್ರಯತ್ನ ಮಾಡಬೇಕು ಎನ್ನುವುದರ ಬಗ್ಗೆಯೇ ಹೆಚ್ಚಿನ ಚಿಂತನೆ ನಡೆಸುವರು. ಇದು ಇತರರಿಗೆ ಒಂದು ಬಗೆಯ ಗಂಭೀರ ಸ್ವಭಾವ ಅಥವಾ ಬಿಗುಮಾನದ ಸಂಗತಿಯಂತೆ ತೋರುವುದು. ಮಕರ ರಾಶಿ ಕಾಯ್ದಿರಿಸುವ ವ್ಯಕ್ತಿ ಅಥವಾ ಬಿಗುಮಾನ ಹೊಂದಿರುವ ವ್ಯಕ್ತಿಗಳಲ್ಲಿ ಮಕರ ರಾಶಿಯವರು ಸಹ ಒಬ್ಬರಾಗಿರುತ್ತಾರೆ. ಇವರು ಯಾವುದೇ ಕೆಲಸವನ್ನು ನಿರ್ವಹಿಸುವಾಗಲೂ ಅದರ ಬಗ್ಗೆ ಸಾಕಷ್ಟು ಯೋಚನೆ ಹಾಗೂ ಚಿಂತನೆ ನಡೆಸುತ್ತಾರೆ. ತಪ್ಪು ನಿರ್ಧಾರವನ್ನು ಕೈಗೊಳ್ಳಬಾರದು ಎನ್ನುವ ಎಚ್ಚರಿಕೆಯ ಸ್ವಭಾವವು ಇವರನ್ನು ಗಂಭೀರ ವ್ಯಕ್ತಿಯನ್ನಾಗಿ ತೋರುವುದು. ಅವಸರದಲ್ಲಿ ತಪ್ಪು ನಿರ್ಧಾರ ಕೈಗೊಳ್ಳುವ ಬದಲು ಒಂದಿಷ್ಟು ಒಳ್ಳೆಯ ಚಿಂತನೆ ನಡೆಸಿ ಸೂಕ್ತ ನಿರ್ಧಾರ ಕೈಗೊಳ್ಳುವುದು ಸೂಕ್ತ ಎಂದು ಭಾವಿಸುವರು. ಸಾಮಾಜಿಕವಾಗಿ ಇವರು ಅತ್ಯುತ್ತಮವಾದ ವ್ಯಕ್ತಿಗಳು. ಸಾಮಾಜಿಕ ಚಟುವಟಿಕೆಯಲ್ಲೂ ಬಹಳ ಸುಲಭವಾಗಿ ತೆರೆದುಕೊಳ್ಳುತ್ತಾರೆ. ಮೂರ್ಖ ಭಾವನೆಯನ್ನು ಇಷ್ಟಪಡದೇ ಇರುವುದರಿಂದ ಸಾಕಷ್ಟು ವಿಶ್ಲೇಷಣೆ ಹಾಗೂ ವಿಶ್ರಾಂತಿಯ ಮನೋಭಾವ ಹೊಂದಿರುವ ವ್ಯಕ್ತಿಗಳು ಎಂದು ಹೇಳಲಾಗುವುದು. ಯಾವುದೇ ನಿರ್ಧಾರ ಅಥವಾ ವಿಷಯಗಳ ಬಗ್ಗೆ ಸೂಕ್ತ ನಿರ್ಣಯ ಕೈಗೊಳ್ಳುವಾಗ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು ಎಂದು ಭಾವಿಸುವರು. ಅನುಚಿತವಾದ ಹಾಸ್ಯ ಪ್ರಜ್ಞೆ ಸೂಕ್ತವಲ್ಲ ಎಂದು ಭಾವಿಸುವರು. ಮೀನರಾಶಿ ಈ ರಾಶಿಯ ವ್ಯಕ್ತಿಗಳು ಅತ್ಯಂತ ಸೂಕ್ಷ್ಮ ಪ್ರವೃತ್ತಿಯ ವ್ಯಕ್ತಿಗಳು ಎಂದು ಹೇಳಲಾಗುವುದು. ಇವರು ಯಾವುದೇ ವ್ಯಕ್ತಿಗೆ ಅವರನ್ನು ಅಸಮಾಧಾನಗೊಳಿಸುವುದು ಅಥವಾ ಮನಸ್ಸಿಗೆ ನೋವುಂಟು ಮಾಡುವ ಕೆಲಸದಲ್ಲಿ ಮುಂದಾಗಲು ಬಯಸುವುದಿಲ್ಲ. ಕೆಲವು ಸಂಗತಿಗಳ ವಿಷಯದಲ್ಲಿನ ಮೀನರಾಶಿಯವರು ಶಾಂತವಾಗಿರಲು ಬಯಸುತ್ತಾರೆ. ಆ ವಿಷಯಗಳ ಬಗ್ಗೆ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳಲು ಬಯಸುವುದಿಲ್ಲ. ಹಾಗಾಗಿ ಜನರು ಅವರನ್ನು ಅತೃಪ್ತ ಮನಸ್ಸಿನ ವ್ಯಕ್ತಿಗಳು ಎಂದು ಊಹಿಸುವರು. ಯಾವುದೇ ವಿಷಯಗಳ ಕುರಿತು ಬಲವಂತವಾದ ಸಂಭಾಷಣೆ ಅಥವಾ ಮಾತುಕತೆಯನ್ನು ನಡೆಸಲು ಬಯಸುವುದಿಲ್ಲ. ಇವರಿಗೆ ಕೆಲವೊಮ್ಮೆ ಇತರರೊಂದಿಗೆ ಹೇಗೆ ವ್ಯವಹರಿಸಬೇಕು ಎನ್ನುವ ಗೊಂದಲವಿರುತ್ತದೆ. ಅಂತಹ ಸಮಯದಲ್ಲಿ ಮೌನವನ್ನು ತಾಳುವರು. ಅದು ಇತರರಿಗೆ ನಕಾರಾತ್ಮಕ ವಿಷಯವನ್ನಾಗಿ ತೋರುವುದು. ಹಾಗಾಗಿಯೇ ಇವರೊಬ್ಬ ಗಂಭೀರ ಅಥವಾ ಬಿಗುಮಾನ ಹೊಂದಿರುವ ವ್ಯಕ್ತಿಗಳಂತೆ ತೋರುವರು. ಮಕ್ಕಳಲ್ಲಿ ಬುದ್ಧಿಶಕ್ತಿ ಏನೇ ಮಾಡಿದ್ರೂ ಸಹ ಹೆಚ್ಚಿಗೆ ಆಗ್ತಿಲ್ಲ ಅನ್ನೋರು ಶಾಸ್ತ್ರದ ಪ್ರಕಾರ ಈ ಸುಲಭ ಪರಿಹಾರವನ್ನು ಮಾಡಿಕೊಳ್ಳಿ. ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ಬ್ರಾಹ್ಮಿ ಪುಡಿ ಅಥವಾ ಸರಸ್ವತಿ ಪುಡಿಯನ್ನು ಹಾಗೂ ಇನ್ನು ಕೆಲವು ಗಿಡಮೂಲಿಕೆಗಳಿಂದ ತಯಾರಿಸಿದ ಪುಡಿಯನ್ನು ಜೇನುತುಪ್ಪದಲ್ಲಿ ಬೆರೆಸಿ ಮಕ್ಕಳಿಗೆ ನೀಡುತ್ತಿದ್ದರು. ಇದು ತುಂಬಾ ಪುರಾತನ ರಾಜಮನೆತನಗಳ ಪದ್ಧತಿಯಾಗಿದ್ದು, ಈ ರೀತಿ ಮಾಡುವುದರಿಂದ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ದಿನೇ ದಿನೇ ವೃದ್ಧಿಯಾಗುವುದರಲ್ಲಿ ಎರಡು ಮಾತಿಲ್ಲ. ಈ ರೀತಿಯ ಆಯುರ್ವೇದ ಔಷಧ ಬಳಸುವುದರಿಂದ ಬುದ್ಧಿ ಚುರುಕಾಗುತ್ತದೆ. ಶೀತ, ನೆಗಡಿ, ಕೆಮ್ಮು ಎಂದು ಕಾಡುವುದಿಲ್ಲ. ಮಕ್ಕಳಲ್ಲಿ ಹಸಿವೆಯನ್ನು ಹೆಚ್ಚಿಸುತ್ತದೆ. ದೇಹದಲ್ಲಿ ರಕ್ತ ಸಂಚಾರವನ್ನು ಸುಲಲಿತಗೊಳಿಸಿ ಮಕ್ಕಳಲ್ಲಿ ಇರುವ ಆಲಸ್ಯತನವನ್ನು ನಿವಾರಿಸುತ್ತದೆ. ಅಷ್ಟೇ ಅಲ್ಲದೆ ಕೆಲವು ಮಕ್ಕಳಿಗೆ ಇರುವ ಮಾತು ತೊದಲುವಿಕೆಯನ್ನು ತೆಗೆದುಹಾಕುತ್ತದೆ. ಜೇನುತುಪ್ಪದಲ್ಲಿ ಬೆರೆಸಿದ ಬ್ರಾಹ್ಮಿ ಪೌಡರ್ ಹಾಗೂ
ಇನ್ನೂ ಇತರ ಗಿಡಮೂಲಿಕೆಗಳನ್ನು ಬೆರೆಸಿ ತಯಾರಿಸಿದ ಜೇನುತುಪ್ಪ ಬೇಕಾದಲ್ಲಿ ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.